ಪೂರಿ ಸಾಗು ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಸಾಗು ಅಂತೂ ಗಮ್ಮಿ ನೀಡ್ತಾ ಇದೆ. ಅಲ್ಟಿಮೇಟ್ ಟೇಸ್ಟ್. ಪೂರಿ ಜೊತೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಐ ಥಿಂಕ್ ನೀವು ಮಸ್ಟ್ ಟ್ರೈ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಪೂರಿ ಮತ್ತೆ ಸಾಗು ಅಂತೂ ಮಿಸ್ ಮಾಡ್ಬೇಡಿ. ನೆಕ್ಸ್ಟ್ ಲೆವೆಲ್ ಐಟಮು. ಸಿಹಿಯಾಗಿದೆ ಟೇಸ್ಟು. ತಿಂತಾ ಇದ್ರೆ ಒನ್ ಮೋರ್ ಅಂತ ತಿಂತಾ ಇರ್ಬೇಕು. ಚೆನ್ನಾಗಿದೆ. ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ನೀವು ಬರ್ಬೇಕಾಗಿರೋಂಥದ್ದು ರೋಟಿಗರ್ಗೆ. ಸೊ ಇದು ಸ್ಯಾಟರ್ಡೇಸು ಇದು ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇರುತ್ತೆ. ಸಂಡೇಸ್ ಇನ್ನು ನೆಕ್ಸ್ಟ್ ಲೆವೆಲ್, ಇನ್ನು ಬೇರೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ ಬ್ರೇಕ್ಫಾಸ್ಟ್ ಅಲ್ಲಿ. ಅದನ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಪೂರಿ ಸಾಗೋಗು ಇಂಟು ನಮ್ಗೆ ಫ್ಯಾನ್ ಹೋದೆ ಸಿಂಗಿ ಆಗಿದೆ. ಟೇಸ್ಟ್ ಮಾಡಿ. ಸೊ ಎಲ್ರಿಗೂ ನಮಸ್ಕಾರ. ನಾನು ಮನೋಜ್ ನೋಡ್ತಾ ಇದ್ದಾರೆ ನಮ್ಮ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಬಂದಿರೋ ಸ್ಪಾಟ್ ಬಂದ್ಬಿಟ್ಟು ರೋಟಿಗರು. ಇದು ಲೊಕೇಟ್ ಆಗಿರೋದು ಗಾಂಧಿ ಬಜಾರಲ್ಲಿ. ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಪೂರಿ, ದೋಸೆ, ಇಡ್ಲಿ ಎಲ್ಲ ಸಿಗುತ್ತೆ, ಮಸಾಲೆ ದೋಸೆ. ಸೊ ಇದೊಂದು ಲಿಮಿಟೆಡ್ ಕಾಂಬೋ. ಸೊ 150 ರುಪೀಸ್ಗೆ ಇದನ್ನ ಆಫರ್ ಮಾಡ್ತಾ ಇದ್ದಾರೆ. ಸೊ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಹಂಗೂ ಗೊತ್ತಾಗಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದ್ಬಿಡ್ತೀರಾ. ಮತ್ತೆ LSC ಮಾಡೋದು ಮಾತ್ರ ಮರಿಬಿಡಿ. LSC ಅಂದ್ರೆ ಲೈಕ್, ಶೇರು ಮತ್ತೆ ಕಮೆಂಟ್ ಬನ್ನಿ. 150 ರುಪೀಸ್ ಕಾಂಬೋ ಇದೆ. ಸೊ ಇದ್ರೊಳಗಡೆ ಏನೇನು ಕೊಡ್ತಾರೆ ಅಂತಂದ್ರೆ ಒಂದು ನೀರ್ ಚಟ್ನಿ ಕೊಡ್ತಾರೆ, ಒಂದು ಸಾಂಬಾರ್ ಕೊಡ್ತಾರೆ, ಆಮೇಲೆ ಸಾಗು ಕೊಡ್ತಾರೆ, ಒಂದು ವಡೆ, ಒಂದು ಪುಟಾಣಿ ಇಡ್ಲಿ, ಪುಟಾಣಿ ಫುಲ್ ಫ್ಲಫಿ ಆಗಿರುವಂತ ಇಡ್ಲಿ ಕೊಡ್ತಾರೆ. ಆಮೇಲೆ ಒಂದು ಸ್ಮಾಲ್ ಕ್ವಾಂಟಿಟಿ ಆಫ್ ಕೇಸರಿ ಬಾತು, ಇಷ್ಟು ದೊಡ್ಡ ಪೂರಿ, ಆಮೇಲೆ ಒಂದು ಪುಟಾಣಿ ದೋಸೆ. ಸೊ ಇದಕ್ಕೂ ಇಷ್ಟಕ್ಕೆ 150 ರೂಪಾಯಿ ಆಗುತ್ತೆ. ಸೊ ಆಂಬಿಯನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಇದೆ. ಸೊ ಕ್ವಾಂಟಿಟಿ ಒಬ್ಬರು ಆರಾಮಾಗಿ ತಿನ್ಬೋದು. 150 ರೂಪಾಯಿಗೆ ವರ್ತ್ ಇಟ್. ಬೆಂಗಳೂರಲ್ಲಿ ಟೇಸ್ಟ್ ಮಾಡಿಲ್ಲ, ಸೊ ಟೇಸ್ಟ್ ಮಾಡ್ಬಿಡೋಣ. ಇದಕ್ಕೆ ಚಟ್ನಿನ ಕಾಂಬಿನೇಷನ್, ಸಾಂಬಾರ್ ನಿಮ್ಗೆ ಓಕೆ ಎಷ್ಟು ಅನಿಸ್ತು. ಸೊ ಇವಾಗ ಇದನ್ನ ನಾರ್ಮಲ್ ಆಗಿ ಒಂದು ವಡೆ ತಗೊಂಡು ಒಂದು ಬೈಟು ಹಾಕೊಂಡು ಆಮೇಲೆ ಪ್ರತಿಯೊಂದು ಬೈಟಲ್ಲೂ ತೆನೆಗಾಯಿ ಸಿಗುತ್ತೆ. ಆ ವಡೆಗೂ ತೆನೆಗಾಯಿ ಯೂಸ್ ಮಾಡಿದ್ದಾರೆ, ಚಟ್ನಿಲೂ ತೆನೆಗಾಯಿ, ಕರ್ಬೇವು ಅಲ್ಲಿ ಸಿಗುತ್ತೆ. ಮೈಲ್ಡ್ ಖಾರ, ನೆಕ್ಸ್ಟ್ ಲೆವೆಲ್ಗೆ ಮಜಾ. ನೆಕ್ಸ್ಟ್ ದೋಸೆ, ಇನ್ನೆಲ್ಲೂ ಲಾಸ್ಟ್ ಒಂದು ದೋಸೆ, ಪುಟಾಣಿ ದೋಸೆ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನನ್ನ ಕೈಯಷ್ಟು ಅಗಲ ಇದೆ. ಸೊ ಈ ದೋಸೆನ ಸಾಗು ಜೊತೆನೆ ಟ್ರೈ ಮಾಡೋಣ. ಹೇಗಿದೆ ಅಂತ ಹೇಳಲ್ಲ, ಹಾಗೆ ತಿನ್ಬಿಟ್ಟು ಕಮೆಂಟ್ ಮಾಡಿ. ನೀವು ವಿಸಿಟ್ ಮಾಡೋದು ಈ ಸ್ಪಾಟು ವರ್ತ್ ಇಟ್ಟು. 150 ರೂಪಾಯಿ ಇಷ್ಟೊಂದು ಕಾಸ್ಟ್ಲಿ ಅಲ್ವಾ ಅಂತ ಅನ್ಕೊಳ್ಳೋರು ಒಂದ್ಸತಿ ಟೆಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಬಿಟ್ಟು ಕಾಫಿ ಅಥವಾ ಟೀ ಕೂಡ ಇನ್ನೊಂದಿದೆ ಈ ಕಾಂಬೋದಲ್ಲಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಪೂರಿ ಮತ್ತೆ ಸಾಗು ಮಸ್ಟ್ ಫ್ರೈ, ಇಡ್ಲಿ ಕೂಡ ಫುಲ್ ರಫಿ ಆಗಿ ಚೆನ್ನಾಗಿತ್ತು. ಬಟ್ ಇದು ಲಿಮಿಟೆಡ್ ಕಾಂಬೋ. ಸೊ ಫಸ್ಟ್ ಆಗಿ ನಾವು ಕೇಸರಿ ಬಾತ್ನ ಟೇಸ್ಟ್ ಮಾಡೋದು ಹೇಗಿದೆ. ಸೊ ಫುಲ್ ತುಪ್ಪದಲ್ಲೇ ತೇರಿಸ್ತಾ ಇದಾರೆ ಇದನ್ನ. ಸೊ ಗೋಡಂಬಿ, ದ್ರಾಕ್ಷಿ, ತುಪ್ಪ ಯಥೇಚ್ಛವಾಗಿ ಹಾಕಿದ್ದಾರೆ ಇದರಲ್ಲಿ. ಇದನ್ನ ತಿನ್ನೋಣ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಹಾ,
ಪೈನಾಪಲ್ ಕೇಸರಿ ಬಾತ್ ಇವ್ರು ಮಾಡಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಸೊ ಪ್ರತಿಯೊಂದು ಬೈಟ್ ಅಲ್ಲೂ ಗೋಡಂಬಿ ದ್ರಾಕ್ಷಿ ಸಿಗುತ್ತೆ ಮತ್ತೆ ತುಪ್ಪದ ಫ್ಲೇವರ್ ಯಥೇಚ್ಛವಾಗಿ ಬರುತ್ತೆ ಮ್ಯಾಚ್ ಮಾಡಕ್ಕೆ ಆಗಲ್ಲ ಇದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಏನು ಸೊ ಇನ್ನೊಂದು ಬೈಟ್ ತಗೊಂಡ್ಬಿಡೋಣ ಒಳ್ಳೆ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದೆ ಕೇಸರಿ ಬಾತ್ ಕಂಪ್ಲೀಟ್ ಆಗಿ ಅಲ್ಟಿಮೇಟ್ ಆಗಿದೆ ಸಾಗು ಟೇಸ್ಟ್ ಮಾಡೋಣ ಸಾಗು ಸಾಗು ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಸಾಂಬಾರ್ಗಿಂತ ಸಾಗು ತುಂಬಾ ಚೆನ್ನಾಗಿದೆ ಯಥೇಚ್ಛವಾಗಿ ತೆಂಗಿನಕಾಯಿ ಹಾಕಿದ್ದಾರೆ ತರಕಾರಿ ಹಾಕಿದ್ದಾರೆ ಏಲಕ್ಕಿ ಮತ್ತೆ ಲವಂಗ ಮತ್ತೆ ಚಕ್ಕೆ ಎರಡು ಸೂಪರ್ ಆಗಿದೆ ಟೇಸ್ಟ್ ಮಿಸ್ ಮ್ಯಾಚ್ ಮಾಡಕ್ಕೆ ಆಗಲ್ಲ ಸಾಂಬಾರಕ್ಕಿಂತ ಸಾಗು ಅಂತೂ ಪರ್ಫೆಕ್ಟ್ ಆಗಿದೆ ಸೊ ಇಡ್ಲಿ ಟೇಸ್ಟ್ ಮಾಡೋಣ ಸೊ ಇಡ್ಲಿ ಎಫರ್ಟ್ಲೆಸ್ ಆಗಿ ಬೇಕಾಗೋಯ್ತು ಸೊ ಇದನ್ನ ನೀರು ಚಟ್ನಿ ಜೊತೆ ಮಿಕ್ಸ್ ಮಾಡೋಣ ಚೆಸ್ ಈಗಂತೂ ಅಲ್ಟಿಮೇಟ್ ಆಗಿದೆ ಟೆಸ್ಟ್ ತೆಂಗಿನಕಾಯಿ ಪುದೀನ ಚಟ್ನಿ ಒಗ್ಗರಣೆ ಹಾಕಿದ್ದಾರೆ ಸಕಲಾಗಿದೆ ಮತ್ತೆ ಟೆಸ್ಟು ಚಟ್ನಿ ಹಂಗೆ ತಗೊಂಡ್ರೆ ಇಡ್ಲಿ ಮಜಾ ಸಿಗುತ್ತೆ ಸಖತ್ ಸಾಲ್ಟ್ ಆಗಿತ್ತು ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು ನೆಕ್ಸ್ಟ್ ಲೆವೆಲ್ಗೆ ಇದೆ ಟೇಸ್ಟ್